ಫಾಸ್ಟೇಟ್ ನ್ಯೂಸ್, ನೇರ ನಿಖರ ಸುದ್ದಿ. 2024ರ ಲೋಕಸಭಾ ಚುನಾವಣೆಯ ಎರಡನೇ ಹಂತದ ಮತದಾನ ಪ್ರಕ್ರಿಯೆ ಈಗಾಗಲೇ ಪ್ರಚಾರ ಸಾಗಿದ್ದು, ಬಿರು ಬಿಸಿಲಲ್ಲಿ ಈ ಒಂದು ಪ್ರಚಾರದ ಕಾರ್ಯವನ್ನು ಎರಡೂ ಪಕ್ಷಗಳು ಕೈಗೊಳ್ತಾ ಇದ್ದಾವೆ. ಇದರಲ್ಲಿ ರಾಯಚೂರು ಜಿಲ್ಲೆಯಲ್ಲಿ BJP ಮತ್ತು JDSನ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ರಾಜಾ ಅಮರೇಶ್ವರ ನಾಯಕರವರು ಕಣದಲ್ಲಿದ್ದು, ಇನ್ನು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ V. ಕುಮಾರ್ ನಾಯಕರವರು ಕಣದಲ್ಲಿದ್ದಾರೆ. ಸೊ ಈ ವಿಚಾರವಾಗಿ ಜನಮತದ ಅಭಿಪ್ರಾಯ ಯಾರ ಪರವಾಗಿದೆ, ಯಾವ ಪಕ್ಷದ ಮೇಲೆ ಜನ ತಮ್ಮ ಒಲವನ್ನು ತೋರ್ತಾ ಇದ್ದಾರೆ ಅದನ್ನು ತಿಳಿದು ನೋಡೋಣ. ಯಾರಿಗೆ ಹಾಕ್ತೀರಾ? ಯಪ್ಪ ನಮ್ಗೆ ಗೊತ್ತಿಲ್ಲ, ನಾವು ಬೇವೂರವ್ರು. BJPಗೆ ಹಾಕಂಬ್ರಿ ಸರ್. BJPಗೆ ಹಾಕ್ತಾರೆ. ಏನಕ್ಕೆ? ಅಲ್ಲ ಮತ್ತೆ ಅವ್ರು ಗೆದ್ರೆ ಕೆಲಸ ಮಾಡ್ತಾರೆ ಅಂತ ಆಗ್ತೀವಿ ಸರ್. ಸೊ ಈ ಹಿಂದೆ 10 ವರ್ಷದಲ್ಲಿ ಮೋದಿ ಕೆಲಸ ಮಾಡ್ಯಾರ ಸರ್. ಮಾಡ್ಯಾರ, ಅವ್ರು ಮಾಡ್ತಾರೆ. ಮುಂದೆ ಹಂಗೆ ಆಗೋದಿಲ್ಲ. ನಮ್ಮ ಧರ್ಮ ಐತೆ, ಧರ್ಮದಿಂದ ಆಗ್ತೀವಿ ಸರ್. ಈಗ ಪ್ರತಿ ತಿಂಗಳು 2,000 ಕೊಡ್ತಾವ್ರೆ ಹೆಣ್ಮಕ್ಳಿಗೆಲ್ಲ, ಅದ್ರದ್ದು ಏನಾದ್ರು ಅಡ್ಪಾರ್ಣೆ ಆಗುತ್ತೆ? ಅದು ಎಲ್ಲ ನಾವು ತೆಲಿಗೆ ಕೆಡ್ಸಂಬದಿಲ್ಲ ಸರ್. ಅದು ಬರಂಗೆ ಬರ್ತದೆ, ಹೋಗಂಗೆ ಬರ್ತದೆ. ಯಾರ್ದು ನಾವು ಏನು ನಮಗೆ ರೈತರದ್ದು ಪುಣ್ಯವು ಸ್ವಾರ್ಥ ಮಾಡ್ತಾರೆ, ಅವರಿಗೆ ನಾವು ಓಟ್ ಹಾಕಿರ್ತೀವಿ. BJP ಸರ್. ನಾವು JDSನವರು. JDS BJP ಒಂದಕ್ಕೆ BJPಗೆ ಮೈತ್ರಿ ಪಕ್ಷದ ಅಭ್ಯರ್ಥಿ ಅದಕ್ಕೋಸ್ಕರ ಅಮರೇಶ್ವರ ನಾಯಕರಿಗೆ ಓಟ್ ಹಾಕ್ತೀವಿ ಸರ್. MP ಎಲೆಕ್ಷನ್ BJP ಅಂಬರೀಶ್ ನಾಯಕ್. ಹೇಗಿದೆ ಇಲ್ಲಿ ಅಮರೇಶ್ವರ ನಾಯಕರಲ್ಲಿ? ಚಲೋ ಅದ ರೀ. ಹಾಂ. ಸೊ ಈ ಮುಂಚೆ ಅವರು ಆಲ್ರೆಡಿ MP ಆಗಿದ್ದವರು. ಅವರಿಂದ ನಿಮ್ಮ ಊರಿಗೆ ಏನಾದರೂ ಕೊಡುಗೆ ಆಗಿದೆಯಾ, ಕೆಲಸ ಆಗಿದೆಯಾ? ಆಗಿದ್ರಿ. ನಾವನ ಮೈತ್ರಿ ಸರ್ಕಾರ ರೀ JDS. ಓಕೆ. ಸೊ ನೀವು JDS ಅಭ್ಯರ್ಥಿ ಕಾರ್ಯಕರ್ತರಾಗಿರಿಂದ ಮೈತ್ರಿ ಪಕ್ಷ, ಸೊ ಅದು ನಿಮಗೆ BJP ಸಪೋರ್ಟ್ ಮಾಡ್ತಾ ಇದ್ದೀರಾ? ಯಜಮಾನ್ರೆ ನಮಸ್ತೆ. ಎಲೆಕ್ಷನ್ ಬಂತು, ವೋಟಿಂಗು ಹೆಂಗಿದೆ ನಿಮ್ಮ ಕಡೆ? ಯಾವ ಪಕ್ಷ ಅಧಿಕಾರಕ್ಕೆ ಬರ್ಬೋದು? ನಮಗೆಲ್ಲ ಗೊತ್ತಲ್ಲ, ಅದೆಲ್ಲ ನಾವು ಹೊಲ್ದಾಗಿರೋರು. ಓಟ್ ಹಾಕ್ತೀರಾ ಒಟ್ಟಿನಲ್ಲಿ? ಅಲ್ಲೇ ಹೆಂಗೆ ಅನ್ಸುತ್ತೆ ನಿಮಗೆ? ಯಾರಿಗೆ ಇಲ್ಲಿ ಜಾಸ್ತಿ ಇದಿದೆ ಅಂತ ನಮ್ಗೆ ಗೊತ್ತಾಗಲ್ಲ, ಅದೆಲ್ಲ ಗೊತ್ತಾಗಲ್ವಾ? ಯಾವ ಪಕ್ಷಕ್ಕೆ ಜಾಸ್ತಿ ಒಲವಿದೆ ಅಂತೀರಾ? BJPಗೆ? ಹೆಂಗಂತೀರ ಗೊತ್ತಾಗಲ್ಲ ನಮ್ಗೆ. ಹೊಲ ಮನೆಗಿರೋರು ಬರೀ ನಾವು ಅದ್ರ ರಾಜಕ್ಕೆ ಮಂದಿ ಯಾರು ಗೊತ್ತು. ಮೋದಿ ಅವರು ಈ ಬಾರಿ ಅಕ್ಕಿ ಬಾರ್ 400 ಪಾರ್ ಅಂತ ಒಂದು ಸ್ಟೇಟ್ಮೆಂಟ್ ಏನು ಮಾಡಿದ್ದಾರೆ, ಅದನ್ನ ಕ್ರಾಸ್ ಮಾಡ್ತಾರೆ ಅನ್ಸುತ್ತೆ? ಕ್ರಾಸ್ ಆಗುತ್ತೆ ಸರ್, ಅದು ಆಗುತ್ತೆ. ಸೊ ಇಲ್ಲಿ ರಾಯಚೂರಲ್ಲಿ ಯಾವ ಪಕ್ಷ ಗದ್ದಿಗೆ ಹಿಡಿಬಹುದು ಅಂತ, ಅಧಿಕಾರದ ಗದ್ದಿಗೆ ಹಿಡಿಬಹುದು ಅಂತ? BJP ಸರ್. BJP. ಸೊ ಹಿಂದೆ ಸಂಸದರಾಗಿದ್ದಂಥವ್ರು ರಾಜಾ ಅಮರೇಶ್ವರ ನಾಯಕ್ ಅವರು. ಸೊ ಅವ್ರದ್ದು ಈ ಹಿಂದೆ ಆದಂಥ ಸಂಸದರ ಅವಧಿಯಲ್ಲಿ ಏನಾದರೂ ಅಭಿವೃದ್ಧಿ ಕೆಲಸ ಮಾಡಿದ್ರೆ ಅಂತ ಅನ್ಸುತ್ತೆ? ಮಾಡಿದ್ದಾರೆ ಸರ್. ಇನ್ನೊಂದು ಏನಂದ್ರೆ ಸರ್, ರಾಜಾ ಅಮರೇಶ್ವರ ನಾಯಕ್ ಸರ್ ಯಾವತ್ತೂ ನಾನು ಕೆಲಸ ಮಾಡಿದ್ದೀನಿ ಅಂತ ಹೇಳ್ಕೊಂಡಂಥ ವ್ಯಕ್ತಿ ಅಲ್ಲ. ಆಮೇಲೆ ನಮ್ಮೂರಲ್ಲಿ ಸಾಕಷ್ಟು ಅನುದಾನ ಕೊಟ್ಟಿದ್ದಾರೆ, ಆದರ್ಶ ಗ್ರಾಮ ತಗೊಂಡು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಈರ ಗ್ರಾಮ ಪಂಚಾಯತಿ ಟೋಟಲ್ಲು ಡೋಲ್ಮಲ್ಡಿ, ಕಸನದೊಡ್ಡಿ, ಪುಳ್ಳಾಪುರ, ಆಮೇಲೆ ಈರ, ಇವೆಲ್ಲ ಗ್ರಾಮಗಳಿಗೆ ಕೆಲಸ ಮಾಡಿದ್ದಾರೆ. ಆಮೇಲೆ ನಮ್ಮ ಊರಿಗೆ ರಸ್ತೆನೇ ಇದ್ದಿಲ್ಲ ಸರ್. ಇಲ್ಲಿಂದ ಈರಾದ ಟು ಹುಷನ್ಪುರ ರಸ್ತೆನೇ ಇದ್ದಿಲ್ಲ. ಅಂಥ ರಸ್ತೆನ ಕಾಲು ನಡೆದರೆ ಒಂದು ಮುಳ್ಳು ಕಲ್ಲು ಆ ಥರ ಒಂದು ರಸ್ತೆ ಸರ್ ಅದು. ಅದನ್ನು ನಾವು ರಾಜಾ ಅಮರೇಶ್ವರ ನಾಯಕ್ ತಿಳಿಸಿದಾಗ ನಮ್ಮ ಊರಿನ ಸಮಸ್ಯೆ ಹಿಂಗೈತೆ, ಈ ಥರ ಸ್ವಲ್ಪ ನಮ್ಗೆ ಈ ರಸ್ತೆನ ಮಾಡಿಕೊಡ್ಬೇಕಂತ ಹೇಳಿದಾಗ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ಅದನ್ನು ಆಯ್ಕೆ ಮಾಡಿಕೊಂಡು 7 ಕಿಲೋಮೀಟರ್ ರಸ್ತೆನ ಮಾಡಿದ್ದಾರೆ. ಡಾಂಬರೀಕರಣ ಆಗಿ ಮುಗಿದಿದೆ, ಇವಾಗ ನೀವು ನೋಡ್ಬೋದು ಅದನ್ನು. ಆಮೇಲೆ 10 ಲಕ್ಷ ರೂಪಾಯಿದ್ದು CC ರಸ್ತೆ ಆಗಿದೆ. ಎಲ್ಲಿ ಅಟ್ಟಿ ಸಿರವಾರ ಮುಖ್ಯ ರಸ್ತೆಯಿಂದ ಹಿಡಿದು ಇಮಾಮ್ ಹುಸೇನ್ ಮನೆವರೆಗೆ ರಸ್ತೆನೂ ಪೂರ ಸಂಪೂರ್ಣಗೊಂಡಿದೆ. ಆಮೇಲೆ 2 ಮೆಟ್ಲಿಂಗ್ 10 ಲಕ್ಷ ರೂಪಾಯಿದು, 2 ಹೊಲಗಳಿಗೆ ಪೂರ ನೆಡ್ಲಿಕ್ಕೆ ಆಗಲಾದಂಥ ಪರಿಸ್ಥಿತಿಯಲ್ಲಿ ಇದು ಸರ್ ನಮಗೆ ತೊಂದರೆ ಇದೆ. ಹೆಣ್ಮಕ್ಳಿಗೆ ನೀರು ಹಳ್ಳ ಬಂದಾಗ ನೀರು ಅವರು ಒಂದು ನಡೆದು ಹೋಗೋಂಥ ರಸ್ತೆನೇ ಒಂದು ಬಟ್ಟೆ ತೋರಿಸ್ಕೊಂಡು ಹೋಗ್ಬೇಕಾಗಿತ್ತು. ಆ ರಸ್ತೆನ ಅವರು ಮೆಟ್ಲಿಂಗ್ ಇಟ್ಟು ಕೊಡ್ತೀನಿ ಅಂತೇಳಿ ಮೆಟ್ಲಿಂಗ್ ಇಟ್ಟು ಕೊಟ್ಟು 10 ಲಕ್ಷ ರೂಪಾಯಿ, ಅಲ್ಲಿ 10 ಲಕ್ಷ ರೂಪಾಯಿ, ಇಲ್ಲಿ 10 ಲಕ್ಷ ರೂಪಾಯಿ, 10 ಲಕ್ಷ ರೂಪಾಯಿ, 20 ಲಕ್ಷ ರೂಪಾಯಿ ಮೆಟ್ಲಿಂಗ್ ಇಟ್ಟು ಕೊಟ್ಟಿದ್ದಾರೆ ಸರ್. ಹಾಗೆಯೇ 25 ಲಕ್ಷ ರೂಪಾಯಿ ನಾವು ಕುಡಿಯ ನೀರಿನ ವ್ಯವಸ್ಥೆ ಅಸ್ತವ್ಯಸ್ತ ಇದೆ. ಈ ಹಿಂದಿನ ನಮ್ಮ ಭಾಗದಲ್ಲಿ ಅಲ್ಲಿ ಬಸಪ್ಪುರ ದುರ್ಗಮ್ಮ ಅಂತೇಳಿ ಅಲ್ಲಿ ಕುಡಿಯ ನೀರಿನ ವ್ಯವಸ್ಥೆ ಸರಿಗಿಲ್ಲ ಆ ಓಣ್ಯಾಗ ಅಂದಾಗ ಅವರು ಮತ್ತೆ ಅದನ್ನು ಇದು ಮಾಡಿ ಮತ್ತೆ ಅದು ಬೋರ್ವೆಲ್ಲು ಪೈಪ್ಲೈನ್ ಎಲ್ಲ ರೆಡಿ ಮಾಡಿ ಮತ್ತೆ ಊರ ಒಳಗಡೆ ನೀರು ಹೋಗೋಂಥ ವ್ಯವಸ್ಥೆನೂ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಬೋರ್ವೆಲ್ ಬೇಕಾಗಿತ್ತು ನಮಗೆ ಜಂತಗೋಣಿಗೆ. ಆವಾಗ ಮತ್ತೆ ಬುದ್ದಿನಿಂದ ಒಂದು ಬೋರ್ವೆಲ್ ಕೊರೆದು ಅಲ್ಲಿಂದ ಪೈಪ್ಲೈನ್ ಮುಖಾಂತರ ಜಂತಗೋಣಿ ನೀರು ಬಂದಿದೆ ಸರ್. ಮತ್ತು ಆಮೇಲೆ ಇನ್ನೊಂದು ಪೈಪ್ಲೈನ್ ಏನಂದರೆ ದೊಡ್ಡದು ಮಿನಿ ಓವರ್ ಟ್ಯಾಂಕ್, ಆ ಟ್ಯಾಂಕ್ಲಿಂದ ಇನ್ನೂ ಒಂದು ನಮ್ಮದು ಈಗ ಹೊಸದಾಗಿ ಮನೆಗಳಾಗಿದ್ದಾವೆ, ಅಲ್ಲಿನೂ ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಕಸನದೊಡ್ಡಿ ಭಾಗದಾಗ 2 ಮೆಟ್ಲಿಂಗ್ 10 ಲಕ್ಷ ರೂಪಾಯಿ. ಆಮೇಲೆ ಡೊಣಮಲ್ಡಿ ಗ್ರಾಮದಲ್ಲಿ 1 ಮೆಟ್ಲಿಂಗು ಮತ್ತು ಒಂದು 10 ಲಕ್ಷ ರೂಪಾಯಿ CC ರೋಡು. ಆಮೇಲೆ ಕಡೆ ಒಂದು ಸಣ್ಣ ಹಳ್ಳಿ, ಆ ಸಣ್ಣ ಹಳ್ಳಿಯಲ್ಲಿ ಯಾರೂ ಕೇರ್ ಮಾಡಿದಂಥ ಒಂದು ಬುಳ್ಳಾಪುರ ಗ್ರಾಮ, ಆ ಗ್ರಾಮಕ್ಕೆ ನಾನು 30 ಲಕ್ಷ ರೂಪಾಯಿ ನಾನು ಇಟ್ಟು ಕೊಡ್ತೀನಿ. ಆ ಗ್ರಾಮ ಅಭಿವೃದ್ಧಿ ಆಗಬೇಕು, ಆ ಹಿಂದುಳಿದಂಥ ಗ್ರಾಮನ ನಾವು ಮುಂದಕ್ಕೆ ತರೋಂಥ ವ್ಯವಸ್ಥೆ ಮಾಡೋಣ ಅಂತೇಳಿ
ಒಂದು ಸಿ ಸಿ ರೋಡು 10 ಲಕ್ಷ ರೂಪಾಯಿ ಸಿ ಸಿ ರೋಡು, ಮತ್ತು ಆಮೇಲೆ 10 ಲಕ್ಷ ರೂಪಾಯಿ ಮೆಟ್ಲಿಂಗು, 2 ಮೆಟ್ಲಿಂಗು, ಒಂದು ಸಿ ಸಿ ರೋಡ್ 30 ಲಕ್ಷ ರೂಪಾಯಿ ಕೆಲಸನ ಕೊಟ್ಟಿದ್ದಾರೆ ಅವರು. ಆಮೇಲೆ ಕಸ್ನೋಡಿ ಗ್ರಾಮಕ್ಕೆ, ಡೋಳ್ಮೇಡಿ ಗ್ರಾಮಕ್ಕೆ ಕುಡಿಯ ನೀರಿನ ತೊಂದರೆ ಇತ್ತು, ಮತ್ತು ಅಲ್ಲಿ ಬೋರ್ವೆಲ್ ಕರೆದು ಕೇಸಿ ಅಲ್ಲಿ 10 ಲಕ್ಷ ರೂಪಾಯಿ ಕೆಲಸ ಇಟ್ಟು ಕುಡಿಯ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಸರ್. ಈ ಜನಕ್ಕೆ ಅಷ್ಟೊಂದು ಪರಿಚಿತರಲ್ಲ ಅಂತ ಒಂದು ಆಪಾದನೆ ಇದೆ. ಹಾಂ, ಈ ವಿಷಯವಾಗಿ ನಾನು ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ನಾನು ಒಬ್ಬ ಸಣ್ಣ ವ್ಯಕ್ತಿ, ಒಬ್ಬ BJP ಕಾರ್ಯಕರ್ತ, ನಾನೇನು ದೊಡ್ಡ ವ್ಯಕ್ತಿ ಅಲ್ಲ. ಆದರೆ ನಾನು ಜಾತಿಯವನಲ್ಲ, ಒಂದು ಯಾದವ ಜಾತಿಯವನು ನಾನು. ಅವರು ಜಾತೀಯತೆ ಮಾಡದೆ ವ್ಯಕ್ತಿನೂ ಯಾರು ಕೆಲಸ ಮಾಡ್ತಾರೆ ಊರಲ್ಲಿ, ಯಾರು ನೀಟಾಗಿ ಒಳ್ಳೆಯ ವ್ಯಕ್ತಿ ಕೆಲಸ ಮಾಡೋಂಥ ಜವಾಬ್ದಾರಿ ತಗೊಂಡು ಅಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಾನೆ ಅಂತಂಥ ವ್ಯಕ್ತಿಗಳು ಅಲ್ಲಿ ಹೋಗಿ ಸ್ಪಂದಿಸಿದಾಗ ಅವ್ರಿಗೆ ಕೇಳಿದೆ, ನಮ್ಮ ಊರಿಗೆ ಇಂಥ ತೊಂದರೆ ಇದೆ, ಇಂಥ ವ್ಯವಸ್ಥೆ ನಮಗೆ ಬೇಕಾಗಿದೆ, ಇಂಥ ಭಾಳ ಹದಗೆಟ್ಟ ರಸ್ತೆಗಳಿದ್ದಾವೆ ಅಂತ ಅವ್ರ ಹತ್ರ ಏನನ್ನು ಕೇಳಿದ್ರೆ ಅವ್ರ ಅನುದಾನದಲ್ಲಿ ಬರ್ತಕ್ಕಂಥ ಅನುದಾನದಲ್ಲಿ ಇದ್ದರೆ ಅವು ಇದೆ ಅಂತ ಹೇಳ್ತಾರೆ, ಇಲ್ಲಾಂದರೆ ಸುಳ್ಳು ಹೇಳೋದಲ್ಲ, ಇಲ್ಲ ಅಂತೇಳಿ ಕಳಿಸಿಬಿಡ್ತಾರೆ. ಅದು ಜನರಿಗೆ ನೋವಾಗಿರ್ಬೋದು, ಇಲ್ಲ ಅಂತಿಲ್ಲ. ಆದರೆ ಅವರು ಇದ್ದಿದ್ದು ಏನು ಕರೆಕ್ಟಾಗಿ ಇರ್ತದೆ ಆ ವಿಷಯನ ಕರೆಕ್ಟಾಗಿ ಜನರಿಗೆ ಮುಟ್ಟಿಸ್ತಾರಾಗಲಿ, ಸುಳ್ಳುಗಳನ್ನು ಹೇಳೋದಿಲ್ಲ. ಹಂಗಾಗಿ ನಾವು ಈ ಗ್ರಾಮವನ್ನು ಆದರ್ಶ ಗ್ರಾಮ ತಗೊಂಡು ಇಷ್ಟೆಲ್ಲ ಅಭಿವೃದ್ಧಿ ಮಾಡಿದ್ದಾರೆ, ಯಾರೂ ಇದರಲ್ಲಿ ಇಲ್ಲ. ನಾವು ಸಣ್ಣ ವ್ಯಕ್ತಿಗಳು, ನರಸಣ್ಣದವರೇ ನಾವು ನಿಂತ್ಕೊಂಡು ಮಾಡಿದ್ದೀವಿ ಕೆಲಸ. ಸೊ ಈ ಆಪಾದನೆ ಸುಳ್ಳು ಅಂತೀರಾ? ಇದು ಸುಳ್ಳು ಸರ್. ಮಾಡಿರಿ, ನಮಗಂತೂ ಮಾಡಿದ್ದಾರೆ. ನಮ್ಮ ಊರಿಗೆ ಇಲ್ಲಿ ಎಲ್ಲರನ್ನು ಕೇಳ್ರಿ ಸರ್, ಆಗೋದಿಲ್ಲ ಅಂತ ಕೇಳ್ರಿ, ಒಂದು ಸಲ ಕೇಳ್ರಿ ನೀವು. 24 ಇವು ಸೋಲಾರ್ ಬಲ್ಪ್ ಹಾಕಿದ್ದಾರೆ ಇಲ್ಲಿ. ನಮ್ಮ ಇಡೀ ಇದು ದತ್ತು ಗ್ರಾಮ ನಮ್ಮ ಪಂಚಾಯತಿಗೆ 60 ಬಲ್ಪ್ ತರಿಸಿದ್ದೀವಿ. ನಮ್ಮ ಎಕ್ಸ್ಪೆಷಲ್ ನಮ್ಮ ಈರಾದಾಗನೇ 24 ಸೋಲಾರ್ ಲೈಟ್ ಹಾಕ್ಸಿದ್ದಾರೆ. ಸಂಸದರ ಅನುದಾನ ಇಲ್ಲಿದಲ್ಲ, ಇದು ಲೈಟ್ಗಳು 24 ನಮ್ಮ ಪ್ರತಿ ಈರಾ ಗ್ರಾಮದಾಗ ಹಾಕಿದ್ದಾರೆ. ಸೊ ಈ ಬಾರಿ ಈ ಕ್ಷೇತ್ರದಲ್ಲಿ ಈ ಬಾರಿ ಅಂಬರೀಶ್ ಹಾಕಿದ್ರೆ ಗೆಲ್ತಾರೆ ಅಂತ ಪಕ್ಕ ಆಗಿದೆ. ಇದು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಅಪ್ಡೇಟ್ಗಾಗಿ ಫಾಸ್ಟ್ 8 ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.